ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸೂತ್ರಧಾರಿನೂ ಹೌದು, ಪಾತ್ರಧಾರಿನೂ ಹೌದು. ಎಲ್ಲರೂ ಸೇರಿ ಕೊಲೆ ಕೇಸ್ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ದು ಕೂಡ ತನಿಖೆಯಲ್ಲಿ ದೃಢವಾಗಿದೆ. ಶವ ಸಾಗಿಸೋದಕ್ಕೆ ಸೂಚನೆ ಕೊಟ್ಟಿದ್ದು ದರ್ಶನ್ ಅನ್ನೋದು ಉಳಿದವರ ಹೇಳಿಕೆಯಲ್ಲಿ ಕನ್ಫರ್ಮ್ ಆಗಿದೆ. ಕೊಲೆಗೆ ಸಂಚು ರೂಪಿಸಿರೋದು, ಕಿಡ್ನಾಪ್ ಮಾಡಿರೋದು, ಸಾಕ್ಷ್ಯನಾಶ ಮಾಡಿರೋದು, ಇದೆಲ್ಲದರಲ್ಲೂ ಕೂಡ ದರ್ಶನ್ ಪಾತ್ರ ಇದೆ ಅನ್ನೋದು ಚಾರ್ಜ್ ಶೀಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿರುವಂತ ವಿಚಾರ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ರೈ ನೇರ ಸಂಪರ್ಕದಲ್ಲಿ. ಅಂಕಿತಾ, ಇಲ್ಲಿ ಹಾಕಿರುವಂತ ಅಷ್ಟು ಸೆಕ್ಷನ್ಗಳಿಗೂ ಕೂಡ ದರ್ಶನ್ ಲಿಂಕ್ ಆಗ್ತಾರೆ ಅಂತ ನಾವು ಮೊದಲ ದಿನದಿಂದಲೂ ಕೂಡ ಹೇಳ್ತಾ ಬಂದಿದ್ವಿ. ಚಾರ್ಜ್ ಶೀಟ್ ಅಲ್ಲೂ ಕೂಡ ಅದೇ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ರಕ್ಷತೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಇನ್ವಾಲ್ವ್ಮೆಂಟ್ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ದರ್ಶನ್ ಇನ್ವಾಲ್ವ್ಮೆಂಟ್ ಇರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು ಪ್ರಕರಣದಲ್ಲಿ ಖಳನಾಯಕ ದರ್ಶನ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಕಿಡ್ನಾಪ್ ಮಾಡಿದ್ರಿಂದ ಹಿಡಿದು ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಆಗಿರೋದು, ಕೊಲೆ ಮಾಡಿರೋದು, ಜೊತೆಗೆ ಮೃತ ದೇಹ ಸಾಗಿಸಿರುವಂಥದ್ದೇನಿದೆ ಎಲ್ಲದರಲ್ಲೂ ಕೂಡ ನಟ ದರ್ಶನ್ ಅವರ ಪಾತ್ರ ಇದೆ ಅಂತ ಹೇಳಿ. ಪಟ್ಟಣಗೆರೆ ಶೆಡ್ಗೆ ರೇಣುಕಾಸ್ವಾಮಿಯನ್ನ ಕರೆಸಿದ ಬಳಿಕ ಯಾವಾಗ ವಿನಯ್ ಹಾಗೆ ರೇಣುಕಾಸ್ವಾಮಿಯನ್ನ ಅಲ್ಲಿ ಇರಿಸಿಕೊಂಡ ಬಳಿಕ ವಿನಯ್ ಜೊತೆಗೆ ದರ್ಶನ್ ರೇಣುಕಾಸ್ವಾಮಿಯನ್ನ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಪಟ್ಟಣಗೆರೆ ಶೆಡ್ಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಹಲ್ಲೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಹಲ್ಲೆ ಮಾಡಿದ ಬಳಿಕ ಅಂದ್ರೆ ಮನ ಬಂದಂತೆ ಧಳಿಸಿದ ಬಳಿಕ ರೇಣುಕಾಸ್ವಾಮಿ ಮೂರ್ಛೆ ತಪ್ಪಿ ಹೋಗ್ತಾರೆ. ಅದಾದ ಬಳಿಕ ದರ್ಶನ್ ಹೊಡೆಯೋದನ್ನ ಸ್ಟಾಪ್ ಮಾಡ್ತಾರೆ. ಅದಾದ ಬಳಿಕ ಯಾವಾಗ ಪ್ರಜ್ಞೆ ತಪ್ಪು ಹೋಗ್ತಾರೋ ಆ ಸಂದರ್ಭದಲ್ಲಿ ಉಳಿದಂತಹ ಆರೋಪಿಗಳು ಕೂಡ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಅದಾದ ಬಳಿಕ ರೇಣುಕಾಸ್ವಾಮಿ ಯಾವಾಗ ಡೆತ್ ಅಂತ ಹೇಳಿ ಕನ್ಫರ್ಮ್ ಆಗುತ್ತೋ ಅದಾದ ಮೇಲೆ ಬಾಡಿ ಶಿಫ್ಟ್ ಮಾಡೋದಕ್ಕೆ ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಅದಲ್ಲದೆ ಆರೋಪಿಗಳೇನಿದ್ದಾರೆ ಡೆಡ್ ಬಾಡಿಯನ್ನ ಶಿಫ್ಟ್ ಮಾಡೋದಕ್ಕೂ ಕೂಡ ದರ್ಶನ್ ಹಣ ಕೊಟ್ಟಿದ್ದಾರೆ ಅನ್ನೋದರ ಬಗ್ಗೆಯೂ ಕೂಡ ಈಗಾಗಲೇ ಮಾಹಿತಿ ಲಭ್ಯ ಆಗಿದೆ. ಜೊತೆಗೆ ಅದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ನಟ ದರ್ಶನ್ ಬಳಿ ರೇಣುಕಾಸ್ವಾಮಿ ಸಾರಿ ಅಂತ ಕೇಳಿ ಬಿಟ್ಟಿದ್ರೆ ಬಹುಶಃ ಈ ಒಂದು ಪ್ರಕರಣ ಇಲ್ಲಿ ತನಕ ಬರ್ತಿರ್ಲಿಲ್ವೇನೋ ಅನ್ನೋ ಒಂದು ವಿಚಾರವನ್ನ ಕೂಡ ಸಾಕಷ್ಟು ಜನ ಹೇಳ್ತಾ ಇರುವಂತದ್ದು. ಅಂದ್ರೆ ಮನ ಬಂದಂತೆ ಹಲ್ಲೆಯನ್ನ ಮಾಡಿ ಜೊತೆಗೆ ಪ್ರಜ್ಞೆ ತಪ್ಪದಂತಹ ಸಂದರ್ಭದಲ್ಲಿ ಮತ್ತೆ ಮೆಗ್ಗರ್ನಿಂದ ಕರೆಂಟ್ ಶಾಕ್ ಅನ್ನ ಕೊಡೋದಕ್ಕೆ ಹೋದ್ರಲ್ಲ, ಆ ಸಂದರ್ಭದಲ್ಲಿ ಜೊತೆಗೆ ಖಾಸಗಿ ಭಾಗಕ್ಕೆ ಹಲ್ಲೆಯನ್ನ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಗಂಭೀರ ಗಾಯ ಆಗಿರುವಂಥದ್ದು. ಸೊ 10 ಜನ ಏನು ಕ್ರೌರ್ಯವನ್ನ ಮೆರೆದ್ರಲ್ಲ ಆ ಸಂದರ್ಭದಲ್ಲಿ ಅದನ್ನ ರೇಣುಕಾಸ್ವಾಮಿಗೆ ತಡ್ಕೊಳ್ಳೋದಕ್ಕಾಗ್ಲಿಲ್ಲ. ಹಾಗಾಗಿ ಅವರು ಯಾವಾಗ ಡೆತ್ ಆಗ್ತಾರೋ ಆ ಸಂದರ್ಭದಲ್ಲಿ ಶವವನ್ನ ಸಾಗಿಸೋದ್ರ ಜೊತೆ ಹಣವನ್ನ ಏನ್ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ಎವಿಡೆನ್ಸ್ ಗಳನ್ನ ಕಲೆ ಹಾಕಿ ಅದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಕೂಡ ಈಗಾಗಲೇ ಪೊಲೀಸರು ಮಾಡಿದ್ದಾರೆ. ರಕ್ಷತ್, ಎಸ್, ಥ್ಯಾಂಕ್ ಯು ಅಂಕಿತಾ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.